ಮೊದಲನೇದಾಗಿ ಥ್ಯಾಂಕ್ ಯು ರೂಪೇಶ್ ಸರ್, ಈ ಒಂದು ಪ್ರೆಸ್ ಮೀಟ್ಗೆ ನನ್ನ ಆಗಮಿಸೋದಕ್ಕೆ ಮಾಡಿಕೊಂಡಿದ್ದೀನಿ. ಕನ್ನಡದ ಬಗ್ಗೆ ಮಾತಾಡೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಪ್ರತಿ ನಿಮಿಷದಲ್ಲೂ ಪ್ರತಿ ಸಮಯದಲ್ಲೂ ಕನ್ನಡ ಬರೀ ನವಂಬರಲ್ಲಿ ಮಾತ್ರ ಅಲ್ಲ, ಅಂದರೆ ಎಷ್ಟೊಂದು ಜನ ನವಂಬರ್ ಸಮಯದಲ್ಲಿ ಮಾತ್ರ ಕನ್ನಡದ ಬಗ್ಗೆ ಹೆಚ್ಚು ಮಾತಾಡೋದು, ಕನ್ನಡದ ಬಗ್ಗೆ ಪೋಸ್ಟ್ಗಳು ಹಾಕೋದು, ಅಲ್ಲಿ ಇಲ್ಲಿ ಮಾತಾಡೋದು ಮಾಡ್ತಾರೆ. ಇದು ಭಾಳ ಒಂದು ಒಳ್ಳೆ ಮೂವ್ ನಿಮ್ಮ ಕಡೆಯಿಂದ. ಅವಾಗ ಮಾತ್ರ ಅಲ್ಲ, ನಾವು ಪ್ರತಿ ನಿಮಿಷದಲ್ಲೂ ಪ್ರತಿ ನಡೆನಲ್ಲೂ ನಾವು ಕನ್ನಡದ ಬಗ್ಗೆ ನಾವು ಗೌರವಿಸ್ತೀವಿ ಅನ್ನೋದನ್ನ ನಾವು ನೀವು ತೋರಿಸ್ಕೊಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ 3 ವರ್ಷದಿಂದ ಇದು 3ನೇ ವರ್ಷ ಅಂತ ಹೇಳಿದ್ರೆ, ಆ್ಯಂಡ್ ನಮ್ಮ ಜಾಗಗಳಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಅಂದರೆ ಹೆಚ್ಚು ಏನೋ ವೆಸ್ಟರ್ನ್ ಕಲ್ಚರ್ ಇರುವಂಥ ಜಾಗ, ಅಂದರೆ ಪಾಪ್ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲೇ, ಬೆಂಗಳೂರಿನಲ್ಲೇ ಬೇರೆ ಏರಿಯಾದಲ್ಲಿ ಕನ್ನಡದವ್ರು ಇಲ್ಲದೇ ಇರೋ ಒಂದು ಜಾಗದಲ್ಲಿ ಒಂದು ಮಾಡುವಂಥ ಒಂದು ನಿಲುವು ಬಹಳ ಅದ್ಭುತವಾದದ್ದು. ಆ್ಯಂಡ್ ನನಗೆ ಸ್ವಂತವಾಗಿ ನನಗೆ ಅನುಭವ ಆಗಿದೆ. ಡಿನ್ನರ್ಗೆ ಅಂತ ಬೇರೆ ಕಡೆಯಲ್ಲೆಲ್ಲ ಹೋದಾಗ ಕನ್ನಡ ಸಾಂಗ್ ಹಾಕಿ ಅಂತ ಕೇಳಿದ್ರೆ, ಅಂದರೆ ಪರಿಪರಿಯಾಗಿ ಕೇಳ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟು, ಕೇಳಿದ್ರು ಹಾಕದೇ ಇರೋರಿಗೆ, ಅಂದರೆ ಅಲ್ಲಿರೋ ಇವ್ರು ಯಾರು ಕನ್ನಡದವರೇ ಅಲ್ಲ ಅನ್ನೋ ರೀತಿ ಅನುಭವಗಳಾಗಿದೆ. ಸೊ ಬಟ್ ಈ ಒಂದು ಬರೀ ವೆಸ್ಟರ್ನ್ ಮಾತ್ರ ಅಲ್ಲ, ನೀವೊಂದೇನು ಪ್ರೋಗ್ರಾಮ್ ಏನು ಹೇಳಿದ್ರಿ, ಹಾಡು ಹಾಡೋದು, ಅದ್ರ ಜೊತೆಗೆ ರ್ಯಾಪು ಆಬ್ವಿಯಸ್ಲಿ ನಾವು ವೆಸ್ಟರ್ನ್ ಕಲ್ಚರ್ನ ನಾವು ಅಡಾಪ್ಟ್ ಮಾಡಿಕೊಂಡು ಕನ್ನಡ ಸಾಂಗ್ಸ್ ಹಾಡಿರೋಂಥದ್ದು. ಆಮೇಲೆ ಜಾನಪದ ಕಲೆ ಬಗ್ಗೆ ಇವೆಲ್ಲವನ್ನ ನೀವು ಹೈಲೈಟ್ ಮಾಡಿ ಈ ಒಂದು ಪ್ರೋಗ್ರಾಮ್ ಮಾಡ್ತಿರೋದು ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ಈ ಒಂದು ಪ್ರೆಸ್ ಮೀಟ್ಗೆ ನಾನು ಭಾಗಿಯಾಗಿರೋದು, ಕನ್ನಡದ ಬಗ್ಗೆ ನಾನು ಮಾತಾಡೋದಕ್ಕೆ ಇಲ್ಲಿ ಬಂದು ಕೂತಿರೋದು ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು.